The 27th Annual Convocation of Rajiv Gandhi University of Health Sciences, Bangalore will be held on 6 May 2025 at 11:30 a.m. at Nimhans Convention Centre, Hosur Main Road, Lakkasandra, Hombegowda Nagar, Bangalore, Karnataka 560029. The 27th Annual Convocation of Rajiv Gandhi University of Health Sciences, Bangalore will be held on 6 May 2025 at 11:30 a.m. at Nimhans Convention Centre, Hosur Main Road, Lakkasandra, Hombegowda Nagar, Bangalore, Karnataka 560029. And Chairman Wipro Enterprises Limited will be the chief guest and deliver the convocation address. Dr. Sharna Prakash A. Patil, Hobiali Minister for Medical Education and Skill Development, Government of Karnataka and Pro-Chancellor of the university will be present to grace the occasion. Degrees and prizes will be awarded in this convocation to a total of 63,982 candidates. Of these, 82 in PhD, 265 in super specialty courses, 8,588 in postgraduate courses, 06 in postgraduate diploma courses, 515 in fellowship courses, 09 in certificate courses and 54,517 in undergraduate courses. The total overall passing percentage of all faculties put together of RGUHs is 87.49%. The highest gold medal winners are Dr. Girish B. S. Pharm D. Course student, PES College of Pharmacy, Bangalore, 6 gold medals, Dr. Ganeshri Ayush Course, Sri DM College of Naturopathy and Yogic Sciences. Ujire, Dr. Prakriti C. Patil, B. D. S. Course, 4 gold medals, Sharvati Dental College, Shimoga. Gold medals, Ms. Alina Jose, B. Sc. Nursing Course, Nightingale College of Nursing, Bangalore, 3 gold medals. ದಿನಾಂಕ 6/5/2025 ಅಂದರೆ ನಾಳೆ ವಿಶ್ವವಿದ್ಯಾಲಯದ 27ನೆಯ ಘಟಿಕೋತ್ಸವ ಆನ್ಯುವಲ್ ಕಾನ್ವೊಕೇಶನ್ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಆನ್ಯುವಲ್ ಕಾನ್ವೊಕೇಶನ್ ಘಟಿಕೋತ್ಸವದ ಮಾಹಿತಿ ಹಾಗೂ ಇತರೆ ವಿಷಯಗಳನ್ನೆಲ್ಲ ತಮ್ಮ ಮುಂದೆ ಪ್ರಸ್ತಾವನೆ ಮಾಡಬೇಕಂತೇಳಿ ಮಾಧ್ಯಮ ಮಿತ್ರರೊಂದಿಗೆ ಈ ದಿನಾಂಕ 5/5/2025 ಬೆಳಗ್ಗೆ 12 ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರು, ಮಿತ್ರರು ತಮ್ಮೆಲ್ಲರಿಗೂ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಸರ್. ನನ್ನೊಂದಿಗೆ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ತಿಳಿಸಿಕೊಡಲು ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BC ಭಗವಾನ್ ಅವರು ಇದ್ದಾರೆ ನನ್ನ ಜೊತೆಲಿ. ಸರ್, ತಮಗೂ ಸಹ ಸ್ವಾಗತವನ್ನು ಕೊಡ್ತೀನಿ ಸರ್ ಸಭೆಗೆ. ಸಹೋದ್ಯೋಗಿಗಳಾಗಿರ್ತಕ್ಕಂಥ ರಿಜಿಸ್ಟರ್ ಎವ್ಯಾಲ್ಯೂಯೇಷನ್ ಡಾಕ್ಟರ್ ರಿಯಾಜ್ ಬಾಷಾ ಅವರಿದ್ದಾರೆ. ಸರ್, ತಮಗೂ ಸ್ವಾಗತ. ಚೀಫ್ ಫೈನಾನ್ಷಿಯಲ್ ಆಫೀಸರ್ ಡಾಕ್ಟರ್ ಗಂಗಾಧರಪ್ಪ ಅವರಿದ್ದಾರೆ. ಸರ್, ತಮಗೂ ಸ್ವಾಗತ. ವಿಶೇಷವಾಗಿ ಅತಿಥಿಗಳಾಗಿರ್ತಕ್ಕಂಥ ಸಿಂಡಿಕೇಟಿನ ಸದಸ್ಯರುಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ವೇಲು. ಸರ್, ತಮಗೆ ಸ್ವಾಗತ. ಡಾಕ್ಟರ್ ಸಾವಡಿ, ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತವನ್ನು ಕೋರಿ ತಮ್ಮೆಲ್ಲರಿಗೂ ಸಹ ಈಗ ಆಲ್ರೆಡಿ ಪ್ರೆಸ್ ನೋಟ್ ಹಾಗೂ ಇನ್ವಿಟೇಷನ್ ಅನ್ನ ಕಳಿಸಲಾಗಿದೆ, ತಮ್ಮ ಮುಂದೆ ಇದೆ. ನಾಳೆ ನಡೆಯಲಿರುವ ಘಟಿಕೋತ್ಸವದ ಬಗ್ಗೆ ಮಾಹಿತಿ ಹಾಗೂ ಇತರ ವಿಷಯಗಳ ಬಗ್ಗೆ ಗೌರವಾನ್ವಿತ ಕುಲಪತಿಗಳು ತಮ್ಮನ್ನೆಲ್ಲರನ್ನು ಅಡ್ರೆಸ್ ಮಾಡ್ತಾರೆ. ಆನರಬಲ್ ವೈಸ್ ಚಾನ್ಸಲರ್ ಅವರ ಅಡ್ರೆಸ್ ಆದ ನಂತರ ತಮ್ಮ ಪ್ರಶ್ನೋತ್ತರ ತಗೊಳ್ತಾರೆ, ಯಾವ್ದಾದ್ರು ಪ್ರಶ್ನೆಗಳು ಅಥವಾ ಅಧಿಕ ಮಾಹಿತಿಯನ್ನು ಬೇಕಾದ್ರೆ. So now I request Honorable Vice Chancellor to please address. ಮಾಧ್ಯಮ ಮಿತ್ರರಿಗೆ ಈಗಾಗಲೇ ಸ್ವಾಗತವನ್ನು. ವಾರ್ಷಿಕ ಘಟಿಕೋತ್ಸವ ನಾಳೆ ನಡೆಯಲಿದೆ. ಈ ಘಟಿಕೋತ್ಸವ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬೆಳಿಗ್ಗೆ 11 ಪ್ರಾರಂಭವಾಗಿ 1:20 ತನಕ ನಡೆಯುತ್ತೆ. ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಹಾಗೂ ಕರ್ನಾಟಕ ರಾಜ್ಯದ ಗೌರವಾನ್ವಿತ
ಚಾನ್ಸಲರ್ ಅಂಡ್ ಗವರ್ನರ್ ಆದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಘಟಿಕೋತ್ಸವನ್ನ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಶ್ರೀ ಅಜೀಂ ಪ್ರೇಮ್ಜಿ ಅವರು ಅಧ್ಯಕ್ಷರು, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥಾಪಕರು ವಿಪ್ರೋ ಲಿಮಿಟೆಡ್ ಮತ್ತು ಅಧ್ಯಕ್ಷರು ವಿಪ್ರೋ ಎಂಟರ್ಪ್ರೈಸಸ್ ಲಿಮಿಟೆಡ್. ಇವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹಾಗೂ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು, ಪ್ರೋ ಚಾನ್ಸಲರ್ ಆದ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಅವರು, ಗೌರವಾನ್ವಿತ ಮಂತ್ರಿಗಳು, ಕರ್ನಾಟಕ ರಾಜ್ಯ ಮೆಡಿಕಲ್ ಎಜುಕೇಶನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಅವರು ಉಪಸ್ಥಿತರಿರ್ತಾರೆ. ಈ ಘಟಿಕೋತ್ಸವದಲ್ಲಿ ಈಗಾಗಲೇ ಕಮಿಟಿಯಿಂದ ಆಯ್ಕೆಯಾದ 3 ಜನರಿಗೆ ಆನರಿಸ್ ಕಾಜಾ ಡಾಕ್ಟರೇಟ್ ಗೌರವವನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ ಹೊಂಬೇಗೌಡ ಶರಶ್ಚಂದ್ರ ಅವರು, ಡಾಕ್ಟರ್ ಗಿರೀಶ್ ರಾವ್ ಅವರು ಮತ್ತು ಡಾಕ್ಟರ್ GT ಸುಭಾಷ್ ಅವರು 3 ಜನಕ್ಕೆ ಡಾಕ್ಟರೇಟ್ ಪದವಿಯನ್ನು ನಾವು ನಾಳೆ ಕೊಡ್ತಾ ಇದ್ದೀವಿ. ಈ ಘಟಿಕೋತ್ಸವದಲ್ಲಿ ಸುಮಾರು 63,982 ವಿದ್ಯಾರ್ಥಿಗಳಿಗೆ ಪದವಿಯನ್ನು ನೀಡ್ತಾ ಇದ್ದೀವಿ. ಅದರಲ್ಲಿ 82 ಜನ PhD ಮಾಡಿರ್ತಕ್ಕಂಥವ್ರು, 265 ಜನ ಸೂಪರ್ ಸ್ಪೆಷಾಲಿಟಿ ಪಾಸ್ ಮಾಡಿರ್ತಕ್ಕಂಥವ್ರು, 8,588 ಸ್ನಾತಕೋತ್ತರ ಪದವಿ ಪಡೆದಿರತಕ್ಕಂಥವ್ರು, 6 ಸ್ನಾತಕೋತ್ತರ ಡಿಪ್ಲೊಮಾ ಪದವಿ ಪಡೆದಿರ್ತಕ್ಕಂಥವ್ರು, 515 ಫೆಲೋಶಿಪ್ ಕೋರ್ಸ್ಗಳನ್ನು ಹಾಗೂ 9 ಜನ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಪಡೆದಿದ್ದಾರೆ. 54,517 ಸ್ನಾತಕ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಫಲಿತಾಂಶ ಹೋದ ವರ್ಷ 87.49% ಆಗಿರ್ತದೆ, ಪಾಸಿಂಗ್ ಪರ್ಸೆಂಟೇಜ್. ತಮ್ಮ ಮುಂದೆ ಈ ವಿವರಗಳನ್ನು ಇಟ್ಟಿದ್ದೇವೆ ನಾವು ಈಗಾಗಲೇ. ಒಟ್ಟು 109 ಚಿನ್ನದ ಪದಕಗಳಿದೆ. ಅದನ್ನ 93 ವಿದ್ಯಾರ್ಥಿಗಳು ಅದನ್ನ ಶೇರ್ ಮಾಡಿದ್ದಾರೆ, ಹಂಚಿಕೊಳ್ಳಲಾಗಿದೆ ಅವರಲ್ಲೇ. ಗರಿಷ್ಠ ಪದಕ ಗಳಿಸಿರ್ತಕ್ಕಂಥವ್ರು 6 ಚಿನ್ನದ ಪದಕ ಡಾಕ್ಟರ್ ಗಿರೀಶ್ BS ರವರು, ಫಾರ್ಮ್ ಡಿ ಕೋರ್ಸ್, PS ಕಾಲೇಜ್ ಆಫ್ ಫಾರ್ಮಸಿ, ಬೆಂಗಳೂರು. Good morning, and I welcome all of you to this press briefing of 27th annual convocation of Rajiv Gandhi University of Health Sciences, Karnataka, Bengaluru. Tomorrow, this convocation is being held at auditorium of Nimans Convention Center at 11:30 a.m. Honorable Governor of Karnataka and our Chancellor of the University, Shri Tawar Chand Gehlot ji, will be presiding over this convocation. Shri Azim Premji, Chairman, Azim Premji Foundation, Founder Chairman, Wipro Limited, and Chairman, Wipro Enterprises Limited, will be the chief guest tomorrow. And he will deliver the convocation address. Dr. Sharan Prakash Patil ji, who is our Pro-Chancellor and Honorable Minister for Medical Education and Skill Development, Government of Karnataka, will be present and will be gracing the occasion. Tomorrow, we are conferring honoris causa doctorate on 3 people, Dr. Hombegowda Sharashchandra, Dr. Girish Rao, and Dr. GT Subhash. In the same convocation, degrees and prizes will be awarded for about total of 63,982 students. Out of these, 82 have passed PhD programs, 265 people have passed super specialty courses, 8,588 in postgraduate courses, 6 have passed
their postgraduate diploma courses. 515 people have got fellowship courses. 9 people have passed their certificate courses, and total of 54,517 people have passed undergraduate courses. The total overall passing percentage this year is 87.49%. We have about 109 gold medals, which is shared by 93 students, and they'll be called on the dais to present the medals. Out of this, Dr. Girish B.S., who has successfully passed his Form D course from PS College of Pharmacy, has bagged 6 gold medals. And we have Professor Hombegoda Sharashchandra ಅವರಿಗೆ ಡಾಕ್ಟರೇಟ್ ಕೊಡ್ತಾ ಇದೀವಿ. ಹಿ ಈಸ್ ಅ ರಿನೌಂಡ್ ಜೆನೆಟಿಸಿಸ್ಟ್. ಜೆನೆಟಿಕ್ಸ್ ಅಲ್ಲಿ ಅವರು ಇಡೀ ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ. whose 6-decade career has greatly influenced modern genetics in India. Born in 1938, he earned his PhD from UC neurologist ಅವರು ನರರೋಗ ತಜ್ಞರು, academician and medical administrator with nearly 5 decades of service. He is an alumnus from Bangalore Medical College and NIMANS post-graduation. He has also trained in Washington University. He served as professor and head of the neurology. Bangalore Medical College ಅಲ್ಲಿ ಹೆಡ್ ಆಗಿದ್ರು, ನ್ಯೂರಾಲಜಿ ಹೆಡ್ ಆಗಿದ್ರು. And as a special officer, ಇವ್ರದ್ದು ಫಸ್ಟ್ ಟೈಮ್ ಕರ್ನಾಟಕ ಎಸ್ಟಾಬ್ಲಿಷ್ಡ್ ಫಸ್ಟ್ PMSSY ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗೌರ್ಮೆಂಟಿಗೆ ಏನು ಬಂತು ಬ್ಯಾಂಗ್ಳೂರಲ್ಲಿ, he was the special officer and he was instrumental in establishing that. He has been honored with Karnataka Rajyotsava Award and Neo Con Award antadu neurologist ಕೊಡ್ತಕ್ಕಂಥದ್ದು, lifetime achievement awards. So he continues to encourage and lead the medical community, reflecting his enduring impact on neurology and medical education in the state of Karnataka and in India. So this is all about